ನೋಡಿ ನನ್ನ ಕೈಯಲ್ಲಿ ಈಗ ಕಾಣೆ ಮೀನಿನ ಸಾರಿದೆ. ಮಂಗಳೂರು ಶೈಲಿಯಲ್ಲಿ, ನಮ್ಮ ತುಳುವಲ್ಲಿ ಆದ್ರೆ ಕಂಡಿಗೆ ಮೀನು ಅಂತ ಹೇಳ್ತೇವೆ. ಕಂಡಿಗೆ ಮೀನಿನದು ಸಾರು ತುಂಬಾ ರುಚಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ಇವಾಗ ಈ ರೆಸಿಪಿಯನ್ನು ಹೇಗೆ ಮಾಡುದಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬನ್ನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ರೆಸಿಪಿ ಕಂಟಿನ್ಯೂ ಮಾಡೋಣ ಬನ್ನಿ. ಅವರಿಗೆ ಹಾಯ್ ಹೇಳು. ನೋಡಿ ಕಂಡಿಗೆ ಮೀನು ಈ ರೀತಿ ಇದೆ, ದೊಡ್ಡ ದೊಡ್ಡದಿತ್ತು. ನಾನು ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ, ಕಂಡಿಗೆ ಮೀನ್ ತನ್ನಿ ಅಂತ ಹೇಳ್ತಿದ್ದೆ. ಸೊ ಇವರು ತಂದಿದ್ರು. ಬನ್ನಿ ಕಾಣೆ ಮೀನ್ ಸಾರ್ ಅಥವಾ ಕಂಡಿಗೆ ಮೀನ್ ಸಾರ್ ಹೇಗೆ ಮಾಡುದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಮಸಾಲ ಹುರಿಬೇಕು. ಅದಕ್ಕೆ ಪ್ಯಾನಿಗೆ ಒಂದು 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಳ್ಳಿ. ಇದಕ್ಕೆ ಒಂದು 7 ರಿಂದ 8 ಬ್ಯಾಡಗಿ ಚಿಲ್ಲಿ, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 15 ರಿಂದ 20 ಕಾಳು ಕರಿಮೆಣಸು, 3/4 ಟೇಬಲ್ ಸ್ಪೂನ್ ಓಮ, ಸಾಸಿವೆ, ಮೆಂತ್ಯನ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಡ್ರೈ ರೋಸ್ಟ್ ಮಾಡಿದ್ರಲ್ಲಿ 3/4 ಟೇಬಲ್ ಸ್ಪೂನ್, ಒಂದು 7 ರಿಂದ 8 ಅಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಇಷ್ಟನ್ನು ಹಾಕೊಂಡು ನಾವು ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಚಂದ ರೋಸ್ಟ್ ಆಗ್ಲಿ. ಇದಕ್ಕೆ ಇವಾಗ ನಾನು ಅರ್ಧ ಗಡಿ ತೆಂಗಿನಕಾಯಿ ಹಾಕೊಳ್ತಿದ್ದೇನೆ. ಒಂದು ಇಡೀ ತೆಂಗಿನಕಾಯಲ್ಲಿ 2 ಪೀಸ್ ಮಾಡಿದಾಗ 1 ಗಡಿ ಬರುತ್ತಲ್ಲ, ಅದರಲ್ಲಿ 1 ಗಡಿ ತೆಂಗಿನಕಾಯಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಈ ರೀತಿ ಚಂದ ರೋಸ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ಘಮ ಬರುವ ತನಕ ನಾವು ಅದನ್ನು ಹುರಿದುಕೊಳ್ಬೇಕಾಗುತ್ತೆ ಈ ರೀತಿ. ಇದಕ್ಕೇನೆ ಇವಾಗ ಹುರಿದುಕೊಳ್ಳಿಕ್ಕಿಲ್ಲ, ಇದನ್ನು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಳಿಯನ್ನು ಹಾಕೊಳ್ಳೋಣ. ನಂತರ ನೀರ್ ಹಾಕಿ ಕಟ್ಕೊಂಡ್ ಬರೋಣ, ಮಸಾಲ ರೆಡಿ ಮಾಡ್ಕೊಂಡ್ ಬರೋಣ. ಇವಾಗ ಇಲ್ಲಿ ಅಮ್ಮ ಕಂಡಿಗೆ ಮೀನ್ ಮಾಡ್ತಿದ್ದಾರೆ, ಯಾವ ರೀತಿ ಮಾಡುದಂತ ನೋಡ್ಕೊಳ್ಳಿ. ನಾನು ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೇನೆ. ಈ ರೀತಿ ಕಂಡಿಗೆ ಮೀನ್ ಅಮ್ಮ ಇಲ್ಲಿ ನಂಗೆ ಮಾಡಿ ಕೊಡ್ತಿದ್ದಾರೆ, ಕ್ಲೀನ್ ಮಾಡಿ ಕೊಟ್ರು. ಇದಕ್ಕೆ ಇವಾಗ ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇದರ ಜೊತೆನೆ ಒಂದು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ನಾವು ಮೀನಿಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಸಾಫ್ಟ್ ಆಗಿ ಮ್ಯಾರಿನೇಟ್ ಮಾಡಬೇಕು. ನಾವು ತುಂಬಾ ಗಟ್ಟಿ ಹಾಕಿ ಹಿಡಿದ್ರೆ ಅದು ಹುಡಿ ಆಗುತ್ತೆ ಮೀನು, ಅದಕ್ಕೋಸ್ಕರ ಸಾಫ್ಟ್ ಆಗಿ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು 15 ನಿಮಿಷ ಹಾಗೆ ಇಟ್ಟು ಬಿಡೋಣ. ಇವಾಗ ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಹಾಕೊಳ್ಳೋಣ. ಮೀನ್ ಹಾಕಿ ಹೈ ಫ್ಲೇಮ್ ಅಲ್ಲಿ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಒಂದು ಬದಿ ಕರೆಕ್ಟ್ ಆಗಿ ಕುಕ್ ಆದ ನಂತರ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳೋಣ. 1-2 ನಿಮಿಷ ಹೈ ಫ್ಲೇಮ್ ಅಲ್ಲಿ ಒಂದ್ ಸೈಡ್ ಕುಕ್ ಆದ ನಂತರ ಇನ್ನೊಂದ್ ಸೈಡ್ಗೆ ಕುಕ್ ಮಾಡ್ಕೊಂಡ್ರಾಯ್ತು. ಇದು ನಮ್ಗೆ ಜಾಸ್ತಿ ಏನು ಫ್ರೈ ಆಗ್ಬೇಕಂತಿಲ್ಲ, ಯಾಕಂದ್ರೆ ಪುನಃ ಇದು ರಸದಲ್ಲಿ ಅಂದ್ರೆ ನಾವು ಏನ್ ಸಾರು ಮಾಡ್ತೇವೆ ಅದರಲ್ಲಿ ಕೂಡ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹುಡಿ ಆಗದ ರೀತಿಯಲ್ಲಿ ನಾವು ಫ್ರೈ ಮಾಡಿ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಯಾವ ಪಾತ್ರೆಯಲ್ಲಿ ನಾವು ಕಾಣೆ ಮೀನಿದು ಸಾರು ಮಾಡ್ತೇವೆ ಅದೇ ಪಾತ್ರೆಗೆ ನಾವು ಇವಾಗ ಫ್ರೈ ಮಾಡಿದ ಎಣ್ಣೆ ಏನಿತ್ತು ಅದನ್ನ ಹಾಕೊಂಡು ಅದ್ರ ಜೊತೆನೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿ ಆದ ನಂತರ ಕರಿಬೇವು ಹಾಕಿ, ಕರಿಬೇವು ಸಿಡಿದ ನಂತರ ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತೆ ಟೊಮೆಟೊನ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆ ಒಳ್ಳೆ ಫ್ರೈ ಆದ ನಂತರ ಇವಾಗ ನಾವು ಮಸಾಲ ಏನು ಕಟ್ಕೊಂಡು ಬಂದಿದ್ದೇವೆ ಅದನ್ನ ಹಾಕೊಳ್ಳೋಣ. ನೀರು ಸಮೇತ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲ ಮತ್ತೆ ನೀರು ನಮ್ಗೆ ಯಾವ ಹದಕ್ಕೆ ಬೇಕು ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದನ್ನು ಒಗ್ಗರಣೆಗೆ ಹಾಕೊಳ್ಬೇಕಾಗುತ್ತೆ. ಇವಾಗ ನೋಡಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾರು ಬೇಕು ಆ ಕನ್ಸಿಸ್ಟೆನ್ಸಿಗೆ ನೋಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಹಾಗೆ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಕುದಿಲಿಕ್ಕೆ ಇಟ್ಟು ಬಿಡೋಣ. ಇವಾಗ ಕುದಿ ಬಂದಿದೆ, ಒಳ್ಳೆ ಕುದಿ ಬಂದಿದೆ. ಇವಾಗ ನಾವು ಏನ್ ಫ್ರೈ ಮಾಡಿ ಇಟ್ಕೊಂಡಿರುವ ಮೀನ್ ಇದೆ ಅದನ್ನ ಹಾಕೊಳ್ಬೇಕು. ಮೀನ್ ಫ್ರೈ ಮಾಡುವಾಗ ಜಾಸ್ತಿ ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಹುಡಿ ಆಗುತ್ತೆ. ಹಾಗೇನೆ ಸಾರಿಗೆ ಹಾಕಿದ ಕೂಡ್ಲೆ ಕೂಡ ನಾವು ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿ ಮಣ್ಣಿನ ಪಾತ್ರೆನ ಈ ರೀತಿ ಅಲುಗಾಡಿಸ್ಬೇಕು, ಅಂದ್ರೆ ಸುತ್ತ ತಿರುಗಿಸಿದಾಗ ಮೀನ್ ಒಳ್ಳೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಲಿಡ್ ಮುಚ್ಚಿ ಪುನಃ ಕುಕ್ ಆಗ್ಲಿಕ್ಕೆ ಇಡ್ಬೇಕು. 1-2-3 ನಿಮಿಷದಲ್ಲಿ ಕುಕ್ ಆಗುತ್ತೆ. ಜಾಸ್ತಿ ಕುಕ್ ಮಾಡಿದ್ರೆ ಮೀನೆಲ್ಲ ಹುಡಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೋಡಿ ಒಳ್ಳೆ ಕುದಿ ಬಂತು, ನಮ್ದು ಮೀನ್ ರೆಡಿ ಆಗಿದೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿಯನ್ನು ತೆಂಗಿನೆಣ್ಣೆಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಮೇಲ್ಗಡೆಯಿಂದ ಡ್ರೆಸ್ಸಿಂಗ್ ರೀತಿಯಲ್ಲಿ ಹಾಕಿ ಬಿಡ್ಬೇಕು. ಒಗ್ಗರಣೆ ಒಂದು ಒಳ್ಳೆ ಪರಿಮಳ ಕೊಡ್ತದೆ ಈ ಬೆಳ್ಳುಳ್ಳಿ ಮತ್ತೆ ತೆಂಗಿನೆಣ್ಣೆ, ಅಷ್ಟು ಸೂಪರ್ ಆಗಿ ಒಂದು ಒಳ್ಳೆ ಘಮ ಬರುತ್ತೆ. ಇವಾಗ ಎಲ್ಲ ರೆಡಿ ಆಗಿದೆ, ಲಿಡ್ ಮುಚ್ಚಿ ಹಾಗೆ ಇಟ್ಟು ಬಿಡೋಣ. ಇವಾಗ ಒಂದು ಪ್ಲೇಟಿಂಗಿಗೆ ನಾನು ಜಸ್ಟ್ ಪ್ರೆಸೆಂಟೇಷನ್ಗೆ ಪ್ಲೇಟಿಂಗ್ ಹಾಕ್ತಿದ್ದೇನೆ. ನೋಡಿ ಇಲ್ಲಿ ನಂದು ಮೀನು ಸ್ವಲ್ಪ ಹುಡಿ ಆಗಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಮತ್ತೆ ರಸದಲ್ಲಿ ಹಾಕಿ ಹಾಗೆ ತೆಗೆದು ಹೊಡೆಯೋದು. ತುಂಬಾ ಜಾಸ್ತಿ ಕುಕ್ ಮಾಡಿದ್ರೆ ಹುಡಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಮ್ದು ಮೀನು ಕಂಡಿಗೆ ಮೀನ್ ಸಾರು ಮಂಗಳೂರು ಶೈಲಿಯಲ್ಲಿ ರೆಡಿ ಆಗಿದೆ. ನೋಡಿ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಓಕೆ, ಟಾಟಾ, ಬಾಯ್ ಬಾಯ್.